ತುಂಬಾ ಲೋವರ್ ಬ್ಯಾಕ್ ಅಥವಾ ಹಿಪ್ ಅಲ್ಲಿ ಟೆನ್ಷನ್ ಇರೋದು ಬರೀ ಮಸ್ಕ್ಯುಲರ್ ಟೆನ್ಷನ್ ಅಷ್ಟೇ ಆಗಿರಲ್ಲ. ನಿಮ್ಮ ನರಮಂಡಲ ಅಂದ್ರೆ ನರ್ವಸ್ ಸಿಸ್ಟಮ್ ಕೂಡ ಅದಕ್ಕೆ ಕಾರಣ ಆಗಿರ್ಬೋದು. ಡ್ಯೂ ಟು ಸ್ಟ್ರೆಸ್ ಅವರ್ nervous system may be under more tension. So first, before stretching, safety comes first. So let us reset the nervous system by going for legs on the wall. Make sure your lower back completely rests on the floor and your legs are on the wall. Take a few seconds to reset the nervous system by watching your breath. Okay, ಒಂದು ಕೈ ನಿಮ್ಮ ಹೊಟ್ಟೆ ಮೇಲೆ, ಒಂದು ಕೈ ಎದೆ ಮೇಲೆ ಇಟ್ಕೊಳ್ಳಿ. ಕಣ್ಣ ರೆಪ್ಪೆಗಳನ್ನ ಮುಚ್ಚುತ್ತಾ ನಿಧಾನಕ್ಕೆ ಉಸಿರಾಟದ ಮೇಲೆ ಗಮನ ಕೊಡಿ. Slow inhale and long exhale. Slow inhale and long exhale. Slow inhale and long exhale. ಈ ತರ ನಿಮ್ಮ ಉಸಿರಾಟ ಯಾವಾಗ ರೆಗ್ಯುಲೇಟ್ ಆಗುತ್ತೋ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ಅವಾಗ ಸ್ಟ್ರೆಚಿಂಗು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಇಲ್ಲಿಂದ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಸ್ ಕಡೆ ಗಮನ ಕೊಡೋಣ. ಅಂದ್ರೆ ತೊಡೆಯ ಹಿಂಭಾಗವನ್ನ ಸ್ಟ್ರೆಚ್ ಮಾಡೋಣ. ತೊಡೆಯ ಹಿಂಭಾಗ ಯಾವಾಗ ನೀವು ಸ್ಟ್ರೆಚ್ ಮಾಡ್ತೀರಾ ಅವಾಗ ನಿಮ್ಮ ಪೆಲ್ವಿಸ್ ಅಲ್ಲಿ ರೆಸ್ಟ್ರಿಕ್ಷನ್ ಕಡಿಮೆ ಆಗುತ್ತೆ, ಲೋವರ್ ಬ್ಯಾಕ್ ಮೇಲೆ ಸ್ಟ್ರೈನ್ ಕಡಿಮೆ ಆಗುತ್ತೆ. ಸೊ ಒಂದು ಕಾಲ್ನ ಈ ತರ ಮಂಡಿ ಹತ್ರ ಮಡಚ್ಕೊಳ್ಳೋದು, ಆಮೇಲೆ ಇನ್ನೊಂದು ಕಾಲ್ನ ನಿಧಾನಕ್ಕೆ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಮುಂದಕ್ಕೆ ಇಳಿಯೋದು. ಓಕೆ, ನಿಧಾನಕ್ಕೆ ಕಾಲು ಬೆರಳಿನ ತುದಿಯನ್ನ ನಿಮ್ಮ ಕಡೆಗೆ ಎಳ್ಕೊಳ್ಳೋದು. ಲೈಟ್ ಆಗಿ ಒಂದು ಸ್ಟ್ರೆಚ್ ಫೀಲ್ ಆಗುತ್ತೆ ನಿಮಗೆ ತೊಡೆಯ ಹಿಂಭಾಗ. ಈ ತರ ಮತ್ತೆ ಟೋ ಫ್ಲೆಕ್ಸ್ ಮಾಡೋದು, ಈ ತರ ಮತ್ತೆ ಫ್ಲೆಕ್ಷನ್ ಮಾಡೋದು, ಎಕ್ಸ್ಟೆನ್ಷನ್ ಮಾಡೋದು. ಈ ತರ ಒಂದು 10 ರೌಂಡು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ನಿಧಾನಕ್ಕೆ ಎರಡು ಕಾಲ್ನ ರಿಲ್ಯಾಕ್ಸ್ ಮಾಡಿಕೊಂಡು ಅದೇ ತರ ಇನ್ನೊಂದು ಸೈಡಲ್ಲೂ ಮಾಡೋದು. ಸೊ ಲೆಫ್ಟ್ ಲೆಗ್ನ ಫೋಲ್ಡ್ ಮಾಡ್ಕೋಣ, ರೈಟ್ ಲೆಗ್ನ ಮೇಲೆ ಎತ್ತೋಣ. ರೈಟ್ ಲೆಗ್ ಹಿಂಭಾಗದ ತೊಡೆಯನ್ನ ಹಿಡಿದು ಟೋಸ್ನ ಫ್ಲೆಕ್ಸ್ ಮಾಡ್ಕೊಳ್ಳಿ, ಫೀಲಿಂಗ್ ಅ ಜೆಂಟಲ್ ಸ್ಟ್ರೆಚ್. ಆಮೇಲೆ ಟೋಸ್ನ ಫ್ಲೆಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ ಅಲಾಂಗ್ ವಿತ್ ಯೋರ್ ಬ್ರೆತ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಎರಡು ಕಾಲುಗಳನ್ನ ನಿಧಾನಕ್ಕೆ ಅಲ್ಲೇ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮತ್ತೆ ಡೀಪ್ ಬ್ರೀದಿಂಗ್. ಸ್ಲೋ ಇನ್ಹೇಲ್, ಸ್ಲೋ ಎಕ್ಸೇಲ್. ಸ್ವಲ್ಪ ಹೊತ್ತು ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ನ ಹೋಲ್ಡ್ ಮಾಡೋಣ. ಸೊ ಅದೇ ತರ ಒಂದು ಕಾಲನ್ನ ಮಡಚ್ಕೊಳ್ಳೋದು, ಇನ್ನೊಂದು ಕಾಲಿನ ಹಿಪ್ನ ಸ್ವಲ್ಪ ಮುಂದಕ್ಕೆ ತಗೊಳ್ಳೋದು, ಲೈಟ್ ಆಗಿ ತೊಡೆಯ ಹಿಂಭಾಗ ಹಿಂಗೆ ಇಟ್ಕೊಳ್ಳೋದು. ಇದೇನಾದ್ರೂ ಸ್ವಲ್ಪ ಇಂಟೆನ್ಸ್ ಅಂತ ಅನ್ಸಿದ್ರೆ ನಿಮ್ಮ ಲೋವರ್ ಬ್ಯಾಕ್ ಅಲ್ಲಿ, ಆಮೇಲೆ ಲೋವರ್ ಬ್ಯಾಕ್ಗೂ ನೆಲಕ್ಕೂ ಜಾಸ್ತಿ ಗ್ಯಾಪ್ ಕ್ರಿಯೇಟ್ ಆಗ್ತಿದ್ರೆ ಈ ತರ ಏನಾದ್ರೂ ಒಂದು ಬೆಡ್ ಶೀಟ್ ಅಥವಾ ಒಂದು ಪಿಲ್ಲೋನ ಇಟ್ಕೊಳ್ಳಿ. ನಿಧಾನಕ್ಕೆ ಜಾಸ್ತಿ ಸ್ಟ್ರೈನ್ ಮಾಡ್ಕೊಳ್ದಂಗೆ ನಿಮ್ಮ ಲೋವರ್ ಬ್ಯಾಕ್ ನ ಫುಲ್ ಮಾಡಿ ಒಂದು 10 ಸೆಕೆಂಡ್ ಇಟ್ಕೊಳ್ಳಿ ಡೀಪ್ ಬ್ರೀದಿಂಗ್ ಜೊತೆ. ಅದೇ ರೀತಿ ಇನ್ನೊಂದು ಸೈಡಲ್ಲೂ ಅಷ್ಟೇನೆ. ಲೋವರ್ ಬ್ಯಾಕ್ ಏಳ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಸಪೋರ್ಟ್ ಕೊಡಿ, ಆಮೇಲೆ ಇಟ್ಕೊಳ್ಳಿ. ಟೋಸ್ನ ನಿಮ್ ಕಡೆಗೆ ಫ್ಲೆಕ್ಸ್ ಮಾಡಿ ಇಟ್ಕೊಂಡಿರಿ ಡೀಪ್ ಬ್ರೀದಿಂಗ್ ಜೊತೆಗೆ. ನಿಧಾನಕ್ಕೆ ವಾಪಸ್. ಈಗ ಇಲ್ಲಿಂದ ನಾವು ರಿಕ್ಲೈನ್ಡ್ ಪಿಜನ್ ಸ್ಟ್ರೆಚ್, ಇದು ರಿಸ್ಟೋರೇಟಿವ್ ಸಹ ಆಗಿರುತ್ತೆ, ನಿಮ್ಮ ಹಿಪ್ಸ್ನು ಸಹ ಸ್ಟ್ರೆಚ್ ಮಾಡುತ್ತೆ. ಜೊತೆಗೆ ರಾಜಕಪೋತಾಸನ ಆಸನ ಮಾಡೋದಕ್ಕೆ ನಿಮ್ಗೆ ಇನ್ನಷ್ಟು ಫೌಂಡೇಶನ್ ನ ಬಿಲ್ಡ್ ಮಾಡಿ ಕೊಡುತ್ತೆ. ಇದರಲ್ಲಿ ನಿಮ್ಗೆ ಲೋವರ್ ಬ್ಯಾಕ್ಗೆ ಸ್ಟ್ರೈನ್ ಆಗಲ್ಲ. ಸೊ ಹಾಗಾಗಿ ಇದು ರಿಸ್ಟೋರೇಟಿವ್ ಸ್ಟ್ರೆಚ್ ಅಂತ ಸಹ ನೀವು ಹೇಳ್ಬೋದು. ನಿಧಾನಕ್ಕೆ ಸ್ವಲ್ಪ ಒಂದು ಹಸ್ತದಷ್ಟು ನೀವು ಗೋಡೆಯಿಂದ ಹಿಂದಕ್ಕೆ ಜರುಗ್ಕೊಳ್ಳಿ. ಜರುಗ್ಕೊಂಡ್ಮೇಲೆ ಎರಡು ಕಾಲ್ನ ಈ ತರ ಗೋಡೆ ಮೇಲೆ ಇಡಿ, ನೆಲದಿಂದ ಸ್ವಲ್ಪ ಮೇಲಕ್ಕೆ ಬಂದು ಗೋಡೆ ಮೇಲೆ ಇಡಿ. ರೈಟ್ ಲೆಗ್ನ ಈ ತರ ಫಿಗರ್ 4 ಶೇಪ್ಗೆ ಕ್ರಾಸ್ ಮಾಡ್ಕೊಳ್ಳಿ. ಒಂದು ಸ್ಲೈಟ್ ಲಿಟಲ್ ಸ್ಟ್ರೆಚ್ ಯು ವಿಲ್ ಫೀಲ್ ಇನ್ ದ ಹಿಪ್ ಏರಿಯಾ. ಆ ಸ್ಟ್ರೆಚ್ ನ ನಿಧಾನಕ್ಕೆ ಎಂಜಾಯ್ ಮಾಡಿ. ನಿಮಗೆ ಅನುಕೂಲ ಅಂತ ಅನ್ಸಿದ್ರೆ ಕಾಲು ಇಂಟೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ. ಕಾಲು ಸ್ಟ್ರೇಟ್ ಆಗಿಟ್ರೆ ಸ್ವಲ್ಪ ಲೆಸ್ ಇಂಟೆನ್ಸಿಟಿ ಇರುತ್ತೆ. ಇನ್ನೊಂದು ಸ್ವಲ್ಪ ನಿಮಗೆ ಇಂಟೆನ್ಸಿಟಿ ಇಂಪ್ರೂವ್ ಮಾಡ್ಕೋಬೇಕು ಸ್ಟ್ರೆಚ್ ಇಲ್ಲಿ ಅಂದ್ರೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಕಾಲನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಉಸಿರಾಟ ನಡೀತಾ ಇರಬೇಕು. ಮತ್ತೆ ಟೋ ಅಂದ್ರೆ ಟೋನ ಫ್ಲೆಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು ಆಕ್ಟಿವ್ ಸ್ಟ್ರೆಚ್ಗೆ. ಇಲ್ಲೊಂದು ಆಳವಾದ ಸ್ಟ್ರೆಚ್ ಬರುತ್ತೆ, ಉಸಿರಾಟ ನಡೀತಾ ಇರಲಿ. ಸೊ ಇದನ್ನ ಹಿಪ್ ಓಪನಿಂಗ್ ಅಂತ ಸಹ ಹೇಳ್ತಾರೆ. ಈ ಹಿಪ್ ಓಪನಿಂಗ್ ಇಂದ ನಿಮ್ಗೆ ಲೋವರ್ ಬ್ಯಾಕ್ ಸ್ಟ್ರೈನು ಕಡಿಮೆ ಆಗುತ್ತೆ, ಸಯಾಟಿಕಾ ರಿಲೀಸು ಸಹ ಆಗುತ್ತೆ. ಜೊತೆಗೆ ಇದು ಒಳ್ಳೆ ಪ್ರಿಪರೇಷನ್ ಟು ಡು ರಾಜಕಪೋತಾಸನ. ಅದೇ ರೀತಿ ಇನ್ನೊಂದು ಸೈಡಲ್ಲೂ ಸಹ ಪ್ಲೇಸ್ ಇಟ್. ಮಂಡಿಯ ಭಾಗದ ಮೇಲೆ ಯಾವುದೇ ರೀತಿಯ ಸ್ಟ್ರೈನ್ ಆಗಬಾರ್ದು. ಟೋ ಫ್ಲೆಕ್ಸ್ ಮಾಡಿ, ಆಮೇಲೆ ನಿಧಾನ ಕಾಲು ಇಂಟೆನ್ಸಿಟಿ ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಕೆಳಗಡೆ ಇಳಿಸಿ. ಒಂದು ಡೀಪ್ ಸ್ಟ್ರೆಚ್ ಬರುತ್ತೆ. ಟೋ ಫ್ಲೆಕ್ಸ್ ಮಾಡಿ ಇಟ್ಕೊಂಡಿರಿ ಅಂಡ್ ಫೀಲ್ ದ ಸ್ಟ್ರೆಚ್. ಸ್ಲೋ ಬ್ರೀತಿಂಗ್ ಮಾಡಿ. ಇದನ್ನ ಒಂದು 2 to 3 ಟೈಮ್ಸ್ ನೀವು ರಿಪೀಟ್ ಮಾಡಿದ್ರೆ ನಿಮ್ಮ ಹಿಪ್ಸ್ ಚೆನ್ನಾಗಿ ಓಪನ್ ಅಪ್ ಆಗುತ್ತೆ. ಸೊ ಲೆಟ್ us repeat 2 more rounds. Reclined pigeon, a deep hip opener and a good preparation and a good
Stretch to relieve from sciatica. Slow inhale and deep and long exhale. ಮಧ್ಯ ಮಧ್ಯ ನೀವು ಕಾಲನ್ನ ಈ ತರ ರಿಲ್ಯಾಕ್ಸ್ ಮಾಡ್ಕೋತಾ ಇರಿ. Slow inhale and deep exhale. Last round. Slow inhale and deep exhale. ಸೊ ಲೋವರ್ ಬ್ಯಾಕ್ ನ ರೀಸೆಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲೊಂದು ಟ್ವಿಸ್ಟಿಂಗು ಸಹ ಮಾಡೋಣ. ಸೊ ಫೋಲ್ಡ್ ದ ಲೆಗ್ಸ್, ಮತ್ತೆ ಎರಡು ಕಾಲನ್ನ ಹಾಗೆ ಜೋಡಿಸ್ತಾನೆ ನಿಧಾನಕ್ಕೆ ಪೂರ್ತಿ ಬಲ ಪಾರ್ಶ್ವಕ್ಕೆ ಬಿಡಿ. ಕತ್ತು ನೇರ, ಬೆನ್ನು, ಅಪ್ಪರ್ ಬ್ಯಾಕ್ ಸ್ಟ್ರೇಟ್ ಆಗಿ ಇಟ್ಕೊಂಡಿರಿ. ಹಿಪ್ ನ ರೊಟೇಟ್ ಮಾಡ್ತಾ ಇರಿ ಡೀಪ್ ಬ್ರೀತಿಂಗ್ ಜೊತೆಗೆ. ಸ್ಲೋ ಇನ್ಹೇಲ್ ಅಂಡ್ ಡೀಪ್ ಎಕ್ಸೇಲ್. ಅದೇ ರೀತಿ ಇನ್ನೊಂದು ಸೈಡಲ್ಲೂ ಉಸಿರನ್ನ ಒಳಗಡೆ ಎಳ್ಕೊಂಡು ಉಸಿರನ್ನ ಹೊರಗಡೆ ಹಾಕ್ತಾ ಟ್ವಿಸ್ಟ್. ಅನುಕೂಲ ಅನ್ಸಿದ್ರೆ ಈ ಟ್ವಿಸ್ಟಿಂಗ್ ನ ನೀವು 2 ರಿಂದ 3 ಬಾರಿ ರಿಪೀಟ್ ಮಾಡಬಹುದು. ಈಗ ಇಲ್ಲಿಂದ ನಾವು ಹೊರಗಡೆ ಬಂದು ಗೋಡೆಯಿಂದ ಹಾಗೆ ಸ್ವಲ್ಪ ಹೊತ್ತು ಫುಲ್ ನೆಲದ ಮೇಲೆ ಮಲ್ಕೊಳ್ಳೋಣ. ಸೊ ಈಗ ನೀವು ಗಮನ ಕೊಟ್ರೆ ಈ ಹ್ಯಾಮ್ ಸ್ಟ್ರಿಂಗ್ ಮತ್ತೆ ಹಿಪ್ ಓಪನಿಂಗ್ ಸ್ಟ್ರೆಚ್ ಆದ್ಮೇಲೆ ನಿಮ್ಮ ಪೆಲ್ವಿಕ್ ಅಲ್ಲಿ ಸಾಕಷ್ಟು ಫ್ರೀಡಮ್ ಬಂದಿರುತ್ತೆ. ಅದನ್ನ ನೀವು ಮತ್ತೆ ಅದ್ರ ಮೇಲೆ ಅವೇರ್ನೆಸ್ ಬೆಳೆಸ್ಕೋಬೇಕು. ಯು ಹ್ಯಾವ್ ಟು ಬಿಲ್ಡ್ ಯುವರ್ ಅವೇರ್ನೆಸ್ ಆನ್ ದ ಪೆಲ್ವಿಕ್ ಮೂವ್ಮೆಂಟ್ಸ್. ಸೊ ಜೆಂಟಲ್ ಆಗಿ ನಾವು pelvic movements ಮಾಡೋಣ. So anterior, posterior, gentle anterior, gentle posterior. Okay. Relax, squeeze the glutes, relax, squeeze the glutes, relax, squeeze the glutes, relax, squeeze the glutes. 10 rounds. Inhale, exhale, inhale, exhale, inhale, exhale. ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿ. ಸೊ ಯಾರಿಗೆಲ್ಲ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೆ ಈ ತರ ಚೇರ್ ಮೇಲೆ ಕೂತ್ಕೊಂಡು ರಾಜಕಪೋತಾಸನ ಅಥವಾ ಹಿಪ್ ಓಪನಿಂಗ್ ಪ್ರಾಕ್ಟೀಸ್ ಮಾಡಬಹುದು. ಗಮನ ಕೊಟ್ಟು ನೀವು ಯಾವ ರೀತಿ ಚೇರ್ ಮೇಲೆ ಕೂತ್ಕೋಬೇಕು ಮತ್ತೆ ಯಾವ ತರಹದ ಚೇರ್ ನ ಉಪಯೋಗಿಸ್ಕೋಬೇಕು ಅನ್ನೋದ್ರ ಮೇಲೆ ಗಮನ ಕೊಡಿ. ಕಾಲು ನೆಲಕ್ಕೆ ಫುಲ್ ಫ್ಲಾಟ್ ಆಗಿ ತಾಕಬೇಕು. ಹಿಪ್ ರಿಲ್ಯಾಕ್ಸ್ ಆಗಿರ್ಬೇಕು. ಲೋವರ್ ಬ್ಯಾಕ್ ಮೇಲೆ ಏನು ಸ್ಟ್ರೈನ್ ಬರಬಾರ್ದು. ಸೊ ಗೋಡೆ ಮೇಲೆ ಮಾಡ್ದಂಗೆನೆ ಒಂದು ಕಾಲ್ನ ಹೀಗೆ ಫಿಗರ್ 4. ಓಕೆ, ಟೋ ಫ್ಲೆಕ್ಸ್ಡ್. ಸ್ವಲ್ಪ ಹೊತ್ತು ಜೆಂಟಲ್ ಆಗಿ ಹೀಗೆ ಹೀಗೆ ಕೂತ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಉಸಿರಾಟ ಮಾಡಿ ಮತ್ತೆ ಉಸಿರನ್ನ ಹೊರಗಡೆ ಹಾಕ್ದ ಬಾಡಿ ಸ್ಟ್ರೇಟ್ ಆಗಿ, ಸ್ಪೈನ್ ಸ್ಟ್ರೇಟ್ ಆಗಿರ್ತಾ ನಿಧಾನಕ್ಕೆ ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಮತ್ತೆ ಬ್ರೀತ್ ಇನ್ ಮಾಡ್ತಾ ವಾಪಸ್ ಬನ್ನಿ. ಬ್ರೀತ್ ಔಟ್ ಮಾಡ್ತಾ ಟೋ ಫ್ಲೆಕ್ಸ್ಡ್ ಸ್ಟ್ರೆಚ್ ಮಾಡಿ. ಬ್ರೀತ್ ಇನ್ ಮಾಡ್ತಾ ವಾಪಸ್ ಬನ್ನಿ. 5 ರೌಂಡ್ಸ್ ಈ ತರ ನೀವು ರಿಪೀಟ್ ಮಾಡಬಹುದು. ಅ ವೆರಿ ಗುಡ್ ಪ್ರಿಪರೇಷನ್ ಅಂಡ್ ಅ ವೆರಿ ಗುಡ್ ವಾರ್ಮ್ ಅಪ್ ಸಹ ನೀವು ಪಿಜನ್ ಸ್ಟ್ರೆಚ್ ಮಾಡೋದಕ್ಕೆ. ಇನ್ಹೇಲ್ ಮಾಡ್ತಾ ವಾಪಸ್ ಬನ್ನಿ. ಎಕ್ಸೇಲ್ ಮಾಡ್ತಾ ಇನ್ಹೇಲ್ ಮಾಡ್ತಾ 2 ಸೈಡಲ್ಲೂ ಮಾಡಬೇಕಾಗತ್ತೆ. ಮತ್ತೆ ಲೆಫ್ಟ್ ಲೆಗ್ ಈ ತರ ಸ್ಟೇಬಿಲಿಟಿ, ಟೋನ ಫ್ಲೆಕ್ಸ್ ಮಾಡ್ಕೊಳ್ಳಿ. ಇಲ್ಲೊಂದು ಡೀಪ್ ಸ್ಟ್ರೆಚ್ ಬರುತ್ತೆ ನೀವು ಮುಂದಕ್ಕೆ ಬಗ್ದಾಗ ಸೈಡ್ ಗ್ಲೂಟ್ಸ್ ಅಲ್ಲಿ. ಸೊ ಸ್ಪೈನ್ ನ ಉದ್ದ ಮಾಡಿ ಬ್ರೀತ್ ಇನ್ ಮಾಡಿ. ಇಲ್ಲಿ ಬ್ರೀತ್ ಔಟ್ ಮಾಡ್ತಾ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಬ್ರೀತ್ ಇನ್ ಮತ್ತೆ ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನಕ್ಕೆ ವಾಪಸ್ ಬನ್ನಿ. ಸ್ವಲ್ಪ ಹೊತ್ತು ಹಾಗೆ ಡೀಪ್ ಬ್ರೀತಿಂಗ್ ಮಾಡಿ. ಈಗ ನಾವು ಪಿಜನ್ ಸ್ಟ್ರೆಚ್ ನ ಟ್ರೈ ಮಾಡೋಣ. ಎಕ್ಸಾಕ್ಟ್ಲಿ ಪಿಜನ್ ಪೋಸ್ ಹೇಗೆ ಬರುತ್ತೆ, ಯಾರ್ಯಾರಿಗೆ ಈ ಪಿಜನ್ ಪೋಸ್ ಆಕ್ಸೆಸಿಬಲ್ ಅವ್ರು ಮಾತ್ರ ಟ್ರೈ ಮಾಡಿ. ಅದರ್ವೈಸ್ ನೀವು ಗೋಡೆ ಹತ್ರ ಮತ್ತೆ ಚೇರ್ ಮೇಲೆ ಮಾಡಿದ್ರು ಸಹ ನಿಮಗೆ ಬಹಳ ಬೆನಿಫಿಟ್ಸ್ ಸಿಗುತ್ತೆ ಅದರಿಂದ. ಫಸ್ಟ್ ಟೈಮು ನೀವು ಈ ಪಿಜನ್ ಪೋಸ್ ನ ಟ್ರೈ ಮಾಡ್ತಾ ಇರೋದು ಅಂದ್ರೆ ಈ ತರ ಒಂದು ಯೋಗ ಬ್ಲಾಕ್ ಅಥವಾ ಒಂದು ಸಣ್ಣ ಪಿಲ್ಲೋ ಇಟ್ಕೊಂಡು ಫಸ್ಟ್ ಟ್ರೈ ಮಾಡಿ. ಅದಕ್ಕೂ ಮುಂಚೆ ಸ್ವಲ್ಪ ಟೈಗರ್ ಬ್ರೀದಿಂಗ್ ಸ್ಟ್ರೆಚಸ್ ಮಾಡ್ಕೊಳ್ಳೋಣ. ಸ್ಪೈನಲ್ ಎಕ್ಸ್ಟೆನ್ಷನ್ ಮತ್ತೆ ಸ್ಪೈನಲ್ ಫ್ಲೆಕ್ಷನ್ ಅಂಡ್ ಆಲ್ಸೋ ಪೆಲ್ವಿಕ್ ಅವೇರ್ನೆಸ್. Slow inhale, deep exhale. Slow inhale, deep exhale. ಸೊ ಬಲಗಾಲ ಮುಂದ್ಗಡೆ ಇಟ್ಟು ನಾವು ಫಸ್ಟ್ ಪಿಜನ್ ಸ್ಟ್ರೆಚ್ ನ ಟ್ರೈ ಮಾಡೋಣ. ಬಲಗಡೆ ಹಿಪ್ ಕೆಳಗಡೆ ಈ ಬ್ಲಾಕ್ ನ ಕೊಟ್ಕೊಳ್ಳೋಣ. ಸ್ವಲ್ಪ ಸಪೋರ್ಟು ಸಿಗುತ್ತೆ ಮತ್ತೆ ಜಾಸ್ತಿ ಸ್ಟ್ರೈನು ಆಗಲ್ಲ. ಬಿಗಿನರ್ಸ್ಗೆ ಒಳ್ಳೆ
ಪ್ರಾಪ್ ಯೂಸ್ ಮಾಡೋದು ಒಂದು ಒಳ್ಳೆ ಇಂಟೆಲಿಜೆಂಟ್ ಐಡಿಯಾ. ಸೊ ನಾ ಹೇಳ್ದಂಗೆನೆ ಫಿಗರ್ 4 ಅಲ್ಲಿ ಬರಬೇಕು, ಟೋ ಫ್ಲೆಕ್ಸ್ ಆಗಿರ್ಬೇಕು, ಮಂಡಿ ಮೇಲೆ ಸ್ಟ್ರೈನ್ ಬೀಳಬಾರ್ದು ನಿಮ್ಗೆ. ಆ ತರ ಹೋಗಿ. ಅಕಸ್ಮಾತ್ ಈ ಪೊಸಿಷನ್ ಅಲ್ಲಿ ಮಂಡಿ ಸ್ಟ್ರೈನ್ ಆಗ್ತಿದೆ ಅಂದ್ರೆ ಕಾಲಿನೊಂದು ಸ್ವಲ್ಪ ಮಡಚ್ಕೊಂಡು ಇನ್ನೊಂದು ಸ್ವಲ್ಪ ಹಿಪ್ಸ್ ನ ಬ್ಲಾಕ್ ಮೇಲೆ ಬರೋ ಹಂಗೆ ಇಟ್ಟು ಕೂತ್ಕೊಳ್ಳಿ. ಲೋವರ್ ಬ್ಯಾಕ್ ನೀವು ನೋಡ್ತಿದ್ದಂಗೆನೆ ಟಿಲ್ಟ್ ಆಗ್ಬಾರ್ದು, ಪ್ರೆಷರ್ ಫೀಲ್ ಆಗ್ಬಾರ್ದು ಲೋವರ್ ಬ್ಯಾಕ್ ಅಲ್ಲಿ. ಈ ತರ ಬರ್ಬೇಕಿದು. ಸೊ ಇಲ್ಲಿಂದ ನೀವು ನಿಧಾನಕ್ಕೆ ಕೆಳಗಡೆ ಹೀಗೆ ಹೋಗ್ಬೋದು. ಡೀಪ್ ಬ್ರೀದಿಂಗ್ ಮಾಡ್ತಾ ಇರಿ. ಸ್ಲೋ ಇನ್ಹೇಲ್, ಸ್ಲೋ ಎಕ್ಸೇಲ್, ಸ್ಲೋ ಇನ್ಹೇಲ್, ಸ್ಲೋ ಎಕ್ಸೇಲ್. ಬ್ಯಾಕ್ ಲೆಗ್ ನೀವು ಅಬ್ಸರ್ವ್ ಮಾಡ್ದಂಗೆ ಇಂಟರ್ನಲ್ ರೊಟೇಷನ್ ಅಲ್ಲಿ ಇದೆ. ಇನ್ನೊಂದು ಸೈಡಲ್ಲೂ ಸಹ ಟ್ರೈ ಮಾಡೋಣ. ನಿಧಾನಕ್ಕೆ ಹೊರಗಡೆ ಬನ್ನಿ. ಈಗ ಬ್ಲಾಕ್ ನ ನಿಮ್ಮ ಲೆಫ್ಟ್ ಹಿಪ್ ಕೆಳಗಡೆ ಇಟ್ಕೊಳ್ಳಿ. ಲೆಫ್ಟ್ ಲೆಗ್ ನ ಮುಂದಕ್ಕೆ ತಗೊಂಡ್ ಬನ್ನಿ. ಸೊ ನಾ ಹೇಳ್ದಂಗೆ ಮಂಡಿನ ನೀವು ಲೆಗ್ ನ ಫಿಗರ್ 4 ಗೆ ಓಪನ್ ಮಾಡ್ಬೇಕಾದ್ರೆ ಮಂಡಿ ಮೇಲೆ ಸ್ಟ್ರೈನ್ ಅನ್ಸಿದ್ರೆ ಕಾಲ್ನ ಇನ್ನೊಂದ್ ಸ್ವಲ್ಪ ಒಳಕ್ಕೆ ಎಳ್ಕೊಳ್ಳಿ. ಪುಲ್ ದ ಫುಟ್ ಮೋರ್ ಇನ್ಸೈಡ್. ಸೊ ಸ್ಲೋಲಿ ಬ್ಲಾಕ್ ಮೇಲೆ ಕೂರಿಸ್ತೀರಾ ಕಾಲ್ನ. ಹಿಂದ್ಗಡೆ ಕಾಲ್ನ ಇಂಟರ್ನಲ್ ರೊಟೇಷನ್ ಕೊಟ್ಟು ಬ್ಲಾಕ್ ನ ಅಡ್ಜಸ್ಟ್ ಮಾಡ್ಕೋತೀರಾ. ಲೋವರ್ ಬ್ಯಾಕ್ ಅಲ್ಲಿ ಪ್ರೆಷರ್ ಬೀಳ್ದಂಗೆ ಹಿಪ್ಸ್ ನ ಲೆಂಥನ್ ಮಾಡ್ಕೊಂಡು ನಿಧಾನಕ್ಕೆ ಕೆಳಕ್ಕೆ ಹೋಗ್ತೀರಾ. ಹಾಗೆ ಡೀಪ್ ಬ್ರೀದಿಂಗ್ ಮಾಡಕ್ ಟ್ರೈ ಮಾಡ್ತೀರಾ. ಸ್ಲೋ ಇನ್ಹೇಲ್, ಡೀಪ್ ಎಕ್ಸೇಲ್. ಸ್ವಲ್ಪ ಒಂದೊಂದ್ಸತಿ ರಿಅಡ್ಜಸ್ಟ್ಮೆಂಟ್ ಬೇಕಾಗಬಹುದು. ಸೊ ನೋಡಿ ಬ್ಲಾಕ್ ನ ಒಂದ್ ಸ್ವಲ್ಪ ರಿಅಡ್ಜಸ್ಟ್ ಮಾಡ್ಕೊಂಡು ಮಂಡಿ ಮೇಲೆ ಸ್ಟ್ರೈನ್ ಮಾಡ್ದಂಗೆ ಟೋನ ಫ್ಲೆಕ್ಸ್ ಮಾಡ್ಕೊಂಡು ಹಿಂದ್ಗಡೆ ಕಾಲಿನ ಹಿಪ್ ನ ರೊಟೇಟ್ ಮಾಡ್ಕೊಳ್ತಾ ಸ್ವಲ್ಪ ಹೊತ್ತು ಡೀಪ್ ಬ್ರೀದಿಂಗ್ ಮಾಡಕ್ ಟ್ರೈ ಮಾಡಿ. ಇಲ್ಲಿ ಒಂದು ಡೀಪ್ ಹಿಪ್ ಸ್ಟ್ರೆಚ್ ಫೀಲ್ ಆಗುತ್ತೆ ನಿಮ್ಗೆ. ಡೀಪ್ ಬ್ರೀದಿಂಗ್, ಸ್ಲೋ ಇನ್ಹೇಲ್ ಅಂಡ್ ಸ್ಲೋ ಎಕ್ಸೇಲ್. ಎಕ್ಸೇಲ್ ಮಾಡ್ತಾ ಮಾಡ್ತಾ ಮಸಲ್ಸ್ ಪೂರ್ತಿ ರಿಲ್ಯಾಕ್ಸ್ ಆಗುತ್ತೆ. ಈ ತರ ಎರಡೂ ಸೈಡಲ್ಲೂ ಬ್ಲಾಕ್ ಇಟ್ಕೊಂಡು ಒಂದು 3-4 ರೌಂಡ್ ಟ್ರೈ ಮಾಡಿ. ಅದಾದ ನಂತರ ಫುಲ್ ಪಿಜನ್ ಪೋಸ್ ನಿಮ್ಗೆ ಆಕ್ಸೆಸಿಬಲ್ ಇದ್ರೆ ನೀವು ಟ್ರೈ ಮಾಡಬಹುದು. ಇಲ್ಲ ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ದಿವಸ ಈ ಫೌಂಡೇಶನ್ ಅಲ್ಲಿ ಕೆಲಸ ಮಾಡಿ. Now we will try to work on full pigeon stretch. So ಬಲಗಾಲ್ನ ಮುಂದಕ್ಕೆ ತಗೊಂಡ್ ಬಂದು ಮಂಡಿ ಮೇಲೆ ಸ್ಟ್ರೈನ್ ಬರಬಾರ್ದು. ನಿಧಾನಕ್ಕೆ ಹಿಪ್ ಓಪನ್ ಮಾಡಿಕೊಂಡು ಕೆಳಕ್ಕೆ ಹೋಗಿ ಅದೇ ಬ್ಲಾಕ್ ನ ನೀವು ತಲೆನ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡಬಹುದು. ಮತ್ತೆ ಡೀಪ್ ಬ್ರೀತ್ ಇನ್, ಸ್ಲೋ ಬ್ರೀತ್ ಇನ್ ಅಂಡ್ ಸ್ಲೋ ಎಕ್ಸೇಲ್. ಸ್ಲೋ ಇನ್ಹೇಲ್, ಸ್ಲೋ ಎಕ್ಸೇಲ್. ಇನ್ನೊಂದು ಸೈಡಲ್ಲೂ ಟ್ರೈ ಮಾಡೋಣ. ಕಾಲನ್ನ ನಿಧಾನಕ್ಕೆ ಆಚೆ ಕಡೆಗೆ ತಗೊಳ್ಳಿ. ಇನ್ನೊಂದು ಸೈಡಿನ ಕಾಲನ್ನ ಸ್ಲೋ ಆಗಿ ಹಿಪ್ಸ್ ನ ಓಪನ್ ಮಾಡ್ಕೊಳ್ತಾ ಹಿಂದ್ಗಡೆ ಕಾಲನ್ನ ಹಿಂದಕ್ಕೆ ಪುಷ್ ಮಾಡ್ತಾ ನಿಧಾನಕ್ಕೆ ಮುಂದಕ್ಕೆ ಹೋಗಿ ಹಣೆನ ಬ್ಲಾಕ್ಸ್ ಮೇಲೆ ಇಡಿ. ಸ್ಲೋ ಇನ್ಹೇಲ್, ಡೀಪ್ ಎಕ್ಸೇಲ್. ಸ್ಲೋ ಇನ್ಹೇಲ್, ಡೀಪ್ ಎಕ್ಸೇಲ್. ನಿಧಾನಕ್ಕೆ ವಾಪಸ್ ಬಂದು ನಿಮ್ಮ ಕಾಲನ್ನ ಆಚೆ ಕಡೆಗೆ ತಗೊಂಡು ಬನ್ನಿ. ಸೊ ವಾರ್ಮ್ ಅಪ್ ಇಂದ ಹಿಡಿದು ಫುಲ್ ಪ್ರಿಪರೇಷನ್ ತನಕನೂ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹೋಪ್ಫುಲಿ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ ಯಾವ ವರ್ಷನ್ ನಿಮಗೆ ಹೆಲ್ಪ್ಫುಲ್ ಆಯಿತು, ನೀವು ಯಾವುದನ್ನ ಟ್ರೈ ಮಾಡಿದ್ರಿ ಅನ್ನೋದನ್ನ ದಯವಿಟ್ಟು ತಿಳಿಸಿ. Please mention in the comments which version you could feel more accessible. Let us reset the nervous system once again and take a few deep breaths in Shavasana. So lie down on your back, knees folded, eyes closed, one hand on the belly, one hand on the chest. Slow inhale and deep exhale. Slow inhale and deep exhale. Thank you and keep practicing.